ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ದೀಪಿಕಾ, ಮನೆಯವ್ರು ಎಲ್ಲರೂ ಅಷ್ಟು ಖುಷಿಯಾಗಿರ್ಬೇಕಾದ್ರೆ ನೀನ್ ಯಾಕೆ ಇಲ್ಲಿ ಬಂದ್ಬಿಟ್ಟೆ? ಮನೇಲಿ ಎಲ್ಲರೂ ಖುಷಿಯಾಗಿದ್ರೆ ನಾನು ಖುಷಿಯಾಗಿರ್ಬೇಕು ಅಂತ ನೀನು ಹೇಗೆ ಅನ್ಕೋತೀಯ? ಅಂದ್ರೆ ನಿಧಿ ಮದುವೆ ಮತ್ತೆ ಆಗ್ತಿರೋದನ್ನ ಕೇಳಿ ನಿನಗೆ ಖುಷಿಯಾಗಿಲ್ವಾ? ನಾನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಯೋಚನೆ ಮಾಡಿಲ್ವಾ? ಮತ್ತೆ ಬೇರೆ ಏನು ಯೋಚನೆ ಮಾಡ್ತಿದ್ಯಾ? ನಿನ್ನ ಬಗ್ಗೆನೇ. ನಾನು ಹೀಗಿದ್ದೀನಿ ಅಂದರೆ ಅದಕ್ಕೆ ಕಾರಣನೇ ನೀನು. ನಾನೇನು ಮಾಡಿದೆ ದೀಪಿಕಾ? ನನ್ನ ಮೇಲೆ ಯಾಕೆ ಅಷ್ಟೊಂದು ಕೋಪ? ನೀನು ಯಾರೇ ನನ್ನ ಅಪ್ಪ ಅಮ್ಮನ ಮಧ್ಯೆ ಬರೋಕ್ಕೆ? ನೋಡು, ಪದೇ ಪದೇ ಹೇಳ್ತಾ ಇದ್ದೀನಿ, ಅವರು ನನ್ನ ಅಪ್ಪ ಅಮ್ಮ. ಅವ್ರ ಪ್ರೀತಿ ಏನಿದ್ರು ನನಗೆ ಮಾತ್ರ ಸೇರ್ಬೇಕಾಗಿರೋದು. ನೀನು ಅವರಿಂದ ದೂರ ಇದ್ರೆ ನಿನಗೆ ಒಳ್ಳೇದು. ಇಲ್ಲ ಅಂದರೆ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ. ದೀಪಿಕಾ, ಆದರೆ ಬೇಕಾಗಿಲ್ಲ. ನೀನು ಏನು ಹೇಳೋದು ನಂಗೆ ಬೇಕಾಗಿಲ್ಲ. ನಾನು ಹೇಳ್ತಿದ್ದೀನಲ್ವಾ, ಕೇಳಿಸ್ಕೊ. ನೀನು ನಮ್ಮ ಅಪ್ಪ ಅಮ್ಮನ ಜೊತೆಲಿ ಕ್ಲೋಸ್ ಆಗಿರೋದು ನನಗಿಷ್ಟ ಇಲ್ಲ. ಅದರಿಂದ ನನಗೆ ಸಂತೋಷ ಆಗಲ್ಲ, ಸಂಕಟ ಆಗತ್ತೆ, ಒಂದು ರೀತಿ ಹುಚ್ಚು ಹಿಡಿಯುತ್ತೆ. ಮಗುನ ಚೀಟಿ ತೊಟ್ಲು ತೂಗೋ ಕೆಲಸ ಮಾಡಬೇಡ. ನನಗೆ ಹಿಂಸೆ ಕೊಡೋಳು ನೀನೇ. ಆ ಹಿಂಸೆ ತಡ್ಕೊಳಕ್ಕಾಗದೆ ಬೇಜಾರಾಗಿ ಕೂತಿದ್ರೆ ಯಾಕೆ ಹೀಗೆ ಬೇಜಾರಾಗಿ ಕೂತಿದ್ಯಾ ಅಂತ ಸಿಂಪತಿ ತೋರಿಸ್ಕೊಂಡು ನಾಟಕ ಮಾಡೋಳು ನೀನೇ. ನಿನ್ನನ್ನು ಮಾತಾಡ್ಸೋಕ್ಕೂ ನಂಗೆ ಇಷ್ಟ ಇಲ್ಲ. ಗೆಟ್ ಲಾಸ್ಟ್. ನೋಡು ದೀಪಿಕಾ, ವನಜಾಮನ್ ಜೊತೆ ಮಾತಾಡಿದ್ರೆ ನನಗೆ ಹಿಂಸೆ ಆಗುತ್ತೆ ಅಂತ ಹೇಳ್ತಿದ್ಯಲ್ಲ. ನಿನಗೆ ಹಿಂಸೆ ಆಗುವಂತ ಕೆಲಸ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ. ನಿನಗೋಸ್ಕರ ಇನ್ಮೇಲೆ ನಾನು ಅವ್ರ ಜೊತೆ ಮಾತಾಡಲ್ಲ. ಆದ್ರೆ ನನ್ನ ಹತ್ರ ಒಂದೇ ಒಂದು ರಿಕ್ವೆಸ್ಟು. ಅಮ್ಮನ ಹತ್ರ ಹಾಗೆಲ್ಲ ನಡ್ಕೋಬೇಡ. ಅವ್ರ ಮನ್ಸಿಗೆ ತುಂಬಾ ನೋವಾಗುತ್ತೆ. ಅಮ್ಮನ? ಯಾರೇ ನಿನಗಮ್ಮ? ಅವರು ನನ್ನಮ್ಮ. ಅವ್ರ ಜೊತೆ ನಾನು ಹೇಗೆ ಬೇಕಾದ್ರೂ ನಡ್ಕೋತೀನಿ, ಹೇಗೆ ಬೇಕಾದ್ರೂ ಇರ್ತೀನಿ. ಅನಾಥೆ ಆಗಿರೋ ನೀನು ನಮ್ಮ ಅಪ್ಪ ಅಮ್ಮನ್ನ ನನ್ನಿಂದ ದೂರ ಮಾಡಿ ನೀನು ಅವ್ರಿಗೆ ಹತ್ರ ಆಗಿ ನನ್ನನ್ನೇ ಅನಾಥೆ ಮಾಡಬೇಕು ಅನ್ಕೊಂಡಿದ್ಯಾ? ದೀಪಿಕಾ, ಪ್ಲೀಸ್ ಹಾಗೆಲ್ಲ ಮಾತಾಡಬೇಡ. ಅನಾಥೆ ಅನ್ನೋ ಪಟ್ಟ ನನ್ನೊಬ್ಳಿಗೆ ಸಾಕು. ಆ ಪದದ ಹಿಂದೆ ಇರೋವಂಥ ನೋವು ಅನುಭವಿಸ್ತಿರೋರ್ಗೆ ಅಷ್ಟೇ ಗೊತ್ತಿರುತ್ತೆ. ನನಗಪ್ಪ ಅಮ್ಮನ ಪ್ರೀತಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ ನಿನ್ನಿಂದ ಆ ಪ್ರೀತಿನ ದೂರ ಮಾಡಲ್ಲ. ನಿನಗೇನಾದ್ರೂ ಹಾಗೆ ಅನ್ಸ್ತಿದ್ರೆ ನಾನು ನಿಜವಾಗ್ಲೂ ಅಮ್ಮನ ಹತ್ರ ಮಾತಾಡಲ್ಲ. ನೀನ್ ಖುಷಿಯಾಗಿರು. ಯಾಕಂದ್ರೆ ಅವರು ನಿನ್ನಮ್ಮ, ನಿನ್ನನ್ನು ಹೆರ್ತಿರೋ ಅಮ್ಮ. ನೀನ್ ಹೀಗೆಲ್ಲ ಹೇಳಿದ್ಮೇಲೆ ನಾನು ಅವ್ರ ಹತ್ರ ಹೇಗೆ ತಾನೇ ಮಾತಾಡಕ್ಕಾಗತ್ತೆ? ಮಾತಾಡಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.